ಒಂದು ಗಾದೆ ಮಾತನ್ನು ನಾನು ಹೇಳಿದ್ದೆ, ಆನೆ ಹೋಗುವಾಗ ನಾಯಿ ಬಗಳಿದ್ರೆ ಹೆದರುವರೇನು ಅಂತ. ಇದು ಸ್ವಲ್ಪ ಕಾಂಟ್ರವರ್ಷಿ ಆಗಿತ್ತು, ಅದನ್ನು ಸ್ವಂತಹ ಸಚಿವರೊಬ್ಬರು ಮೇಲೆ ಎಳ್ಕೊಂಡು ಮಾತಾಡಿದ್ದಾರೆ. ಅವರು ಇನ್ನೂ ಒಂದು ಸ್ಪಷ್ಟಪಡಿಸಿದ್ದಾರೆ, ಇದು ಆಗಬಾರ್ದಾಗಿತ್ತು ಅಂದಿದ್ರೆ ಆಗಿತ್ತು. ನಮ್ಮನ್ನು ನಾಯಿಗೆ ಹೋಲಿಕೆ ಮಾಡಿಬಿಟ್ಟು ನಮ್ಮ ಕ್ಷೇತ್ರಕ್ಕೆ ಬಂದಾಗ ಅವರಿಗೆ ನಾವು ಪದ್ಮಶ್ರೀ ಕೊಡಬೇಕಾಗಿತ್ತ? ಅಂದರೆ ದಿಗ್ಬಂಧನ ಹಾಕಿದ್ದು ಸರಿ, ಮಸಿ ಅಥವಾ ಇಂಕು ಚೆಲ್ಲಿದ್ದು ಸರಿ, ಮೊಟ್ಟೆ ಕಲ್ಲುಗಳಲ್ಲಿ ಒಡೆದಿದ್ದು ಸರಿ, ನಮ್ಮ ಉತ್ತರ ಇದೇನೇ, ಹೀಗೆ ಇರುತ್ತೆ ಅನ್ನೋದನ್ನು ಅವರು ಖಾತ್ರಿಪಡಿಸಿದ್ದಾರೆ, ಹೇಳ್ಕೊಂಡಿದ್ದಾರೆ. ಇದು ಕಾಂಗ್ರೆಸ್ನ ಗೂಂಡಾ ಸಂಸ್ಕೃತಿ ಮೊದಲಿಂದಲೂ ಇದೆ, ಈಗಲೂ ಮುಂದುವರೆದಿದೆ. ಅದಕ್ಕೆ ಸಾಕ್ಷಿಯಾಗಿ ಅವರು ಕೊಟ್ಟಿದ್ದಾರೆ. ನಾನು ಹೇಳ್ತೇನೆ, ಹಿರಿಯರು ಹೇಳಿದ್ದಾರೆ, ವಿರೋಧ ಪಕ್ಷದ ನಾಯಕನ ಸ್ಥಾನ ಎಂಥದ್ದು ಅಂದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನ ಕಾವಲು ನಾಯಿ ಇದ್ದಂತೆ ಅಂತ ಹೇಳಿದ್ದಾರೆ. ಇದನ್ನು ನಾನು ನಾಯಿ ಎಂದಿದ್ದಾರೆ ಅಂತ ಹೇಳಬೇಕಾ? ಮಾನ್ಯ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ನಲ್ಲಿ ನಿಂತು ಮಾತಾಡುವಾಗ ಗೌರವಾನ್ವಿತ ಮಾನ್ಯ ಖರ್ಗೆಜಿಯವರು, ನಿಮ್ಮ ಮನೆಯ ನಾಯಿಯೂ ಸ್ವಾತಂತ್ರ್ಯ ಇದರಲ್ಲಿ ಸತ್ತಿಲ್ಲ, ಹೋರಾಟದಲ್ಲಿ ಸತ್ತಿಲ್ಲ ಅಂದಿದ್ದಾರೆ. ನಾಯಿ ಪದ ಬಳಕೆ ಮಾಡಲ್ವ ಅವರು? ಈ ದೇಶದ ಪ್ರಧಾನಿ ಮೋದಿ ಅವರು ವಿಷ ಸರ್ಪ, ಇದು ಅಪಾದನೆಯ ಗಾದೆನ ಏನಿದು ನೇರವಾಗಿ ಅಂತಾರೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಾನು ಕೂಡ ಚಡ್ಡಿ ಸುಡ್ತೇನೆ ಅಂದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರೊಟೆಸ್ಟ್ ಅನ್ನೋದು ಕೂಡ ಒಂದು ಅಂಗ. ಅದಕ್ಕೆ ವಿರುದ್ಧವಾಗಿ ಉತ್ತರ ಕೊಡೋ ರೀತಿಯಲ್ಲಿ ನಾನು ಎರಡು ಚಡ್ಡಿ ತಗೊಂಡೋಗಿ ಅವ್ರಿಗೆ ಕೊಟ್ಟ, ಅದು ಪ್ರೊಟೆಸ್ಟ್. ಅದು RSS ಚಡ್ಡಿ ಒರೆಸ್ಬಿಟ್ರು ಅವರು ಮನುವಾದಿಗಳು. ಮನುವಾದಿ ಅಂದರೆ ಏನು ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ, ನಿಮಗೆ ಗೊತ್ತಾ? ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಈಗಲೂ ತಾಳ್ಮೆಯಿಂದ ಹೇಳ್ತಾ ಇದ್ದೀನಿ, ನನ್ನನ್ನು ಕೆಣಕಲಿಕ್ಕೆ ಹೋಗಬೇಡಿ. ನಾನು ಕೆಣಕಿದ್ರೆ ಕುಣಕದೇ ಬಿಡೋ ವ್ಯಕ್ತಿ ಅಲ್ಲ. ನಿಮ್ಮ ಉದ್ದಟತನ ದರ್ಪ ನಿಮ್ಮಲ್ಲೇ ಇಟ್ಕೊಳ್ಳಿ, ನಮ್ಮ ತನಕ ಬರೋದು ಬೇಡ. ಅದನ್ನು ಕೆಲವರೆಲ್ಲ ವ್ಯಾಖ್ಯಾನ ಮಾಡ್ತಾರೆ, ದಲಿತರಿಂದ. ಇದು ದಲಿತರ ಪ್ರಶ್ನೆಯೇ ಅಲ್ಲ. ನನ್ನ ಹುಟ್ಟು ಆಕಸ್ಮಿಕ, ನಾನು ದಲಿತನಾಗಿರ್ಬೋದು, ನೀವು ಆಗಿರ್ಬೋದು, ಬೇರೆ ವಿಷಯ. ರಾಜಕಾರಣದ ವಿಚಾರ ಬಂದಾಗ ವಿಷಯಾಧಾರಿತಗಳೇ ಮುಖ್ಯ. ನೀವು ನಮ್ಮನ್ನು ಆ ರೀತಿ ನಿಂದಿಸಲಿಲ್ಲ ಅಂದರೆ ನಾವು ನಿಮ್ಮನ್ನು ನಿಂದಿಸೋಂಥ ಪ್ರಶ್ನೆ ಬರಲ್ಲ. ನೀವು ಮಂತ್ರಿ ಆಗಿದ್ದೀರಿ, ನಾನು ವಿರೋಧ ಪಕ್ಷದ ನಾಯಕನಾಗಿದ್ದೀರಿ, ನೀವು ನನ್ನ ಬಗ್ಗೆನೂ ಮಾತಾಡಬೇಕು, ನಾನು ತಮ್ಮ ಬಗ್ಗೆನೂ ಮಾತಾಡಬೇಕು. ಈ ದೇಶದ ಪ್ರಧಾನಿ ಬಗ್ಗೆ ನೀವು ಪ್ರಶ್ನೆ ಕೇಳಿ ತಪ್ಪೇನಿಲ್ಲ, ಆದರೆ ನಿಂದನೆಗಳು ಸರಿಯಾ? ಅದಕ್ಕೆ ನಾನು ಹೇಳುವಾಗ ಹೇಳಿದ್ದೇನೆ. ಬಸವಣ್ಣವರು, ಅಣ್ಣ ಬಸವಣ್ಣ ಒಂದು ಮಾತು ಹೇಳ್ತಾರೆ, ಏನೋ ಆನೆ ಏರಿ ಹೋದಡೆ ಶ್ವಾನ ಬಗಳುವುದಲ್ಲದೆ ಕಚ್ಚುವುದೇ. ಶ್ವಾನ ಅಂದ್ರೇನು? ನಾಯಿ. ಇದು ವಚನ ಅಷ್ಟೇ. ಯಾಕೆ ಬಹಳಷ್ಟು ಜನರು ಬಹಳ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ನಾಯಿ ಅಂದ ತಕ್ಷಣವೇ ಅದೊಂದು ಪ್ರಾಣಿ ಇರ್ಬೋದು. ನಾಯೇ ನಾರಾಯಣ ಅಂತಾರೆ. ನನ್ನ ಹೆಸರು ನಾರಾಯಣ ಸ್ವಾಮಿನೇ, ಅದರಲ್ಲೆಲ್ಲ ಇದೆ. ಬಟ್ ಅದು ಏನು ಕೆಟ್ಟ ಪದ ಅಲ್ಲ. ವಿಷ ಸರ್ಪ ಅಂದರೆ ಕೆಟ್ಟ ಪದ, ದೇಶದ ಪ್ರಧಾನಿ. ಆದರೆ ಇಷ್ಟಕ್ಕೆ ನಿಲ್ಲಿಸ್ಕೊಳ್ತೇನೆ, ಇನ್ನೂ ಅವ್ರಿಗೆ ಅವಕಾಶ ಕೊಡ್ತೇನೆ. ನಿಮ್ಮ ಉದ್ದಟತನ, ನಿಮ್ಮ ದರ್ಪ ಪ್ರದರ್ಶನ ಬೇಡ. ನೀವೊಬ್ಬ ಸಚಿವರಾಗಿದ್ದೀರಿ, ನಿಮ್ಮ ಕೆಲಸ ನೀವು ನಾಜೂಕಿನಿಂದ ಮಾಡಿ. ಪದೇ ಪದೇ ನನ್ನನ್ನು ನೀವು ಚಡ್ಡಿ ಅಂದರೆ ನೀವು ಚಡ್ಡಿ ಇಲ್ಲದರ
ಚಡ್ಡಿ ಇಲ್ಲದವರ ನೀವು ನಿಮ್ಮ ಚಡ್ಡಿ ಭದ್ರ ಮಾಡ್ಕೊಳ್ಳಿ, ನಮ್ಮ ಚಡ್ಡಿ ಬಗ್ಗೆ ಆಮೇಲೆ ಮಾತಾಡಿರಂತೆ. ಇವೆಲ್ಲ ಸರಿಯಾದದ್ದಲ್ಲ ಅನ್ನೋ ಮಾತನ್ನು ತಮ್ಮ ಮೂಲಕ ಅವರಿಗೆ ಹೇಳ್ತೇನೆ. ಮುಂದುವರೆದು ಅದನ್ನೇ ಅವರು ಮುಂದುವರಿಸೋದಾದರೆ ನಿಮ್ಮ ಇದು ಏನು ಅಂತ ನಮಗೆ ಗೊತ್ತಾಯಿತು. ನಾನು ಹೇಳಿದ್ದೇನೆ, ಒಂದು ಸಮಯ ನಿಮ್ಮ ಹೆಸರು ಬಂತು, ಅನೇಕರು ಮಾತಾಡಿದ್ದಾರೆ ಅಂತಲೂ ಹೇಳಿದ್ದೇನೆ. ಪತ್ರಕರ್ತರು ಅವರ ಡ್ಯೂಟಿ ಮಾಡ್ತಾರೆ. ಅವರು ಯಾರು ಹೇಳಿ ಅಂತಾರೆ. ಆಯಿತು, ನಾನು ಒಂದಾಗಿ ಓದು ಅಲ್ಲಿ ಬಂದಿದ್ದರಿಂದ ನಿಮ್ಮ ಹೆಸರು ಬಂತು, ತಳ್ಕಾಕೊಳ್ತು. ಆದಮೇಲೂ ಏನಾಯಿತು, ಹಿರಿಯರು ನಮಗೇನೋ ಹೇಳಿದ್ರು, ಆಯಿತು ಬಿಡಪ್ಪ, ನಿಮ್ಮ ಹೆಸರು ಬಂದಿದ್ದರಿಂದ ವಿಷಾದ ಮಾಡ್ತೇನೆ ಅಂದೆ. ಆದರೂ ನೀವು ಏನು ಪ್ರಶಸ್ತಿ ಕೊಡಬೇಕಾಗಿತ್ತು ಅಂದರೆ ಉದ್ಧಟತನ ಮೆರೆದಿದ್ದೀರಿ. ನಿಮ್ಮ ಉದ್ಧಟತನದಲ್ಲಿ ಅಂತ್ಯ ಆಗ್ತೀರಿ. ಧನ್ಯವಾದ. ಹೌದು, ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು, ಅಶೋಕ್ ಅವರು, ನಮ್ಮ ಶಾಸಕ ಮಿತ್ರರೆಲ್ಲರೂ ಸೇರಿ ಅಲ್ಲಿ ಗುಲ್ಬರ್ಗ ಚಲೋ ಕಾರ್ಯಕ್ರಮ ಮಾಡಿದ್ದಾರೆ. ಈಗ ನಾನು ಕೂಡ ಹೋಗಲೇಬೇಕು. ಹೋಗಿ ಅಲ್ಲಿ ನಡೆದಿದ್ದೇನು ಅನ್ನೋದನ್ನು ಎಲ್ಲರ ಮುಂದೆ ನಾನು ಹೇಳ್ಬೇಕಲ್ಲ. ನಮ್ಮ ಜೀವ ಬೆದರಿಕೆ ಇದೆ ಅಂತಂದಿದ್ರಿ, ಪರಿಸ್ಥಿತಿ ಹೋಗ್ಬೇಕಂತ ಇದೆಯಾ ಸರ್? ನೋಡಿ, ಜೀವ ಬೆದರಿಕೆ ಅವ್ರು ಹಾಕ್ಬೋದು, ನನಗೆ ಹೆದರಿಕೆ ಇಲ್ಲ. ಆಗೋದೇನಿದೆ ಅದು ಆಗಲಿ. ಆಗೋಕ್ಕೆ ಅವ್ರಿಗೆ ಏನು ಮಾಡೋಕ್ಕಾಗ್ತಾರೋ ಮಾಡಲಿ. ನನ್ನ ಕಾರ್ಯಕರ್ತರು ಉತ್ತರ ಕೊಡ್ತಾರೆ ಇದಕ್ಕೆ. ನೀವು ಹೇಳಿದ್ದೀರಲ್ಲ, ನಾವು ಕಾರ್ಯಕರ್ತರನ್ನು ಬೀದಿಯಲ್ಲಿ ಓಡಾಡಕ್ಕೆ ಬಿಡಲ್ಲ ಅಂತ ಹೇಳಿದ್ದೀರಿ, BJP ಕಾರ್ಯಕರ್ತರು. ಆದರೆ ನಾವು ಆ ರೀತಿ ಹೇಳಲ್ಲ, ಯಾಕಂದರೆ ಇದು ಪ್ರಜಾಪ್ರಭುತ್ವ. ನಿಮ್ಮ ಕಾರ್ಯಕರ್ತರು ಏನು ನಮ್ಮ ಕಾರ್ಯಕರ್ತರಿಗೆ ಭಯ ಬೀಳಬೇಕಾಗಿಲ್ಲ. ನಮ್ಮ ಕಾರ್ಯಕರ್ತರು ರೌಡಿಗಳಲ್ಲ, ಅವರು ದೇಶಭಕ್ತರು, ಸಂಘಟನೆಯಲ್ಲಿ ತೊಡಗಿಸ್ಕೊಂಡವರು. ಅವರು ನಿಮ್ಮ ವಿರುದ್ಧ ಕೆಲಸ ಮಾಡಲ್ಲ, ದೇಶದ ಪರ, ಪಕ್ಷದ ಪರ ಕೆಲಸ ಮಾಡ್ತಾರೆ. ನಮಗಾಗಿ ನೀವು ಹೆದರಬೇಕಾಗಿಲ್ಲ. ಆದರೆ ನೀವೇನು ಹೇಳಿದಿರಿ, ಓಡಾಡಕ್ಕೆ ಬಿಡಲ್ಲ ಅಂದರೆ ದರ್ಪ ಮೆರೆದಿದ್ದೀರಿ, ಗೂಂಡಾಗಿರಿ ಮೆರೆದಿದ್ದೀರಿ. ಇದಕ್ಕೆ ಉತ್ತರ ಕಾನೂನು ಕೊಡ್ತದೆ. ನಮ್ಮ ಕಾರ್ಯಕರ್ತರಲ್ಲ, ನಮ್ಮ ಕಾರ್ಯಕರ್ತರು ದೇಶಭಕ್ತದ ಕೆಲಸನ ಮಾಡ್ತಾರೆ.